ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 5 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಕಂಪೈಲರ್ ಡಿಸೈನ್ ಅಲ್ಲಿ. ಸೊ ಇದರಲ್ಲಿ ಏನೇನು ಥಿಯರಿ ಪಾರ್ಟ್ ಬರುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನೇನು ಪ್ರಾಬ್ಲಮ್ಸ್ ರೀತಿ ಬರ್ತವೆ ಅವೆಲ್ಲವನ್ನು ಕೂಡ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಫಸ್ಟ್ ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇದೆ, ವೇರಿಯಂಟ್ಸ್ ಆಫ್ ದಿ ಸಿಂಟೆಕ್ಸ್ ಟ್ರೀ ಅಂಡ್ ಡ್ಯಾಗ್ಸ್ ಇನ್ ದಿ ಆಪ್ಟಿಮೈಸೇಷನ್. ಡ್ಯಾಗ್ ಅಂತ ಅಂದ್ರೇನು, ಡೈರೆಕ್ಟೆಡ್ ಎ ಸೈಕ್ಲಿಕ್ ಗ್ರಾಫ್ ಅಂತ ಅರ್ಥ, ಸರಿನಾ? ಸೊ ಫಸ್ಟ್ ಸಿಂಟೆಕ್ಸ್ ಟ್ರೀದು ವೇರಿಯೇಷನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಸಿಂಟೆಕ್ಸ್ ಟ್ರೀ ಅಂತ ಅಂದ್ರೇನು, ರೆಪ್ರೆಸೆಂಟ್ಸ್ ದಿ ಸ್ಟ್ರಕ್ಚರ್ ಆಫ್ ದಿ ಎಕ್ಸ್ಪ್ರೆಷನ್. ಸೊ ಒಂದು ಎಕ್ಸ್ಪ್ರೆಷನ್ ಇಂದ ಸ್ಟ್ರಕ್ಚರ್ ಅನ್ನ ತೋರಿಸೋದನ್ನ ಏನಂತ ಕರಿತೀವಿ, ಸಿಂಟೆಕ್ಸ್ ಟ್ರೀ ಅಂತ ಕರಿತೀವಿ. ಸೊ ಇದರಲ್ಲಿ ವೇರಿಯಂಟ್ಸ್ ಗಳು ಯಾವ್ಯಾವ ಬರ್ತವೆ, ಮೊದಲನೇದು ಪಾರ್ಸ್ ಟ್ರೀ ಅಂತ ಬರುತ್ತೆ, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಸಿಂಟೆಕ್ಸ್ ಟ್ರೀ ಅಂತ ಬರುತ್ತೆ, ನೆಕ್ಸ್ಟ್ ಡೈರೆಕ್ಟೆಡ್ ಎ ಸೈಕ್ಲಿಕ್ ಗ್ರಾಫ್. ಸೊ ಇವು ಮೇಜರ್ ಆಗಿ ಯೂಸ್ ಆಗುವಂಥವು ವೇರಿಯಂಟ್ಗಳು. ಸೊ ಅದರಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋದ್ರೆ, ಪಾರ್ಸ್ ಟ್ರೀ ಏನ್ ಮಾಡುತ್ತೆ, ರೆಪ್ರೆಸೆಂಟ್ಸ್ ದಿ ಫುಲ್ ಗ್ರಾಮರ್ ಡಿರೈವೇಶನ್. ಸೊ ಫುಲ್ ಗ್ರಾಮರಿನ ಡಿರೈವೇಶನ್ ಅಥವಾ ರೂಲ್ಸ್ ಗಳನ್ನ ಏನು ನಾವು ಅಪ್ಲೈ ಮಾಡ್ತಾ ಇರ್ತೀವಿ ಅದು ಅಷ್ಟನ್ನು ಕೂಡ ಡಿರೈವ್ ಮಾಡ್ತಾ ಹೋಗುತ್ತೆ. ಇನ್ಕ್ಲೂಡ್ಸ್ ಆಲ್ ದಿ ನಾನ್ ಟರ್ಮಿನಲ್ಸ್ ಅಂಡ್ ದಿ ಟರ್ಮಿನಲ್ಸ್. ಆಲ್ ದಿ ನಾನ್ ಟರ್ಮಿನಲ್ಸ್ ಅಂಡ್ ಟರ್ಮಿನಲ್ಸ್ ಅಂತಂದ್ರೆ ಸ್ಮಾಲ್ ಲೆಟರ್ಸು, ಕ್ಯಾಪಿಟಲ್ ಲೆಟರ್ಸು, ನಂಬರ್ಸ್ ಇರ್ಬೋದು. ಸೊ ಇವುಗಳನ್ನೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಸಿಂಟೆಕ್ಸ್ ಟ್ರೀ ಅಂತ ಅಂದ್ರೆ ಸಿಂಪ್ಲಿಫೈಡ್ ವರ್ಷನ್ ಆಫ್ ದಿ ಪಾರ್ಸ್ ಟ್ರೀ. ಸೊ ಪಾರ್ಸ್ ಟ್ರೀ ಏನಿದೆ ಅದರ ಸಿಂಪ್ಲಿಫೈಡ್ ವರ್ಷನ್, ಸರಿನಾ? ಇಟ್ ರಿಮೂವ್ಸ್ ದಿ ಅನ್ನೆಸೆಸರಿ ಗ್ರಾಮರ್ ಸಿಂಬಲ್. ಸೊ ಏನು ಅನ್ನೆಸೆಸರಿ ಆಗಿ ಬೇಡದಲ್ಲೇ ಇರ್ತವೆ ಅವುಗಳನ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಡೈರೆಕ್ಟೆಡ್ ಎ ಸೈಕ್ಲಿಕ್ ಗ್ರಾಫ್, ನಾವು ಇಲ್ಲಿ ರೆಪ್ರೆಸೆಂಟೇಷನ್ ಅನ್ನ ನೋಡ್ತಾ ಹೋಗೋಣ. ಡೈರೆಕ್ಟೆಡ್ ಎ ಸೈಕ್ಲಿಕ್ ಗ್ರಾಫ್ ಈಸ್ ಎ ಗ್ರಾಫ್ ವಿತ್ ಡೈರೆಕ್ಟೆಡ್ ಎಡ್ಜಸ್. ಸೊ ಡೈರೆಕ್ಟೆಡ್ ಎಡ್ಜಸ್ ಅಂತ ಅಂದ್ರೆ ಇಲ್ಲೊಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಎರಡನ್ನೂ ಕೂಡ ನೋಡ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಏನಾದ್ರೂ ಎಡ್ಜ್ ಇದ್ದು ಆ ಎಡ್ಜಿನ ಡೈರೆಕ್ಷನ್ ಇದೆ. ಈಗ ಎ ಇಂದ ಬಿ ಗೆ ಎಡ್ಜ್ ಹೋಗ್ತಾ ಇದೆ ನೋಡಿ, ಇಲ್ಲಿ ಡೈರೆಕ್ಷನ್ ಯಾವ ಕಡೆ ತೋರಿಸ್ತಾ ಇದೆ, ಎ ಇಂದ ಬಿ ಗೆ. ಸೊ ಇದನ್ನ ನಾವು ಡೈರೆಕ್ಟೆಡ್ ಎಡ್ಜ್ ಅಂತ ಕರಿತೀವಿ. ಸೈಕಲ್, ನೋ ಸೈಕಲ್ ಅಂತ ಅಂದ್ರೇನು, ಇವಾಗ ಒಂದು ವರ್ಟೆಕ್ಸ್ ಅಥವಾ ನೋಡಿಂದ ಶುರು ಮಾಡಿದೆ ಅಂತಂದ್ರೆ ಮತ್ತೆ ಅದಕ್ಕೆ ವಾಪಸ್ ಬರಂಗಿಲ್ಲ. ಸೊ ವಾಪಸ್ ಅದಕ್ಕೆ ಬಂದ್ರೆ ಏನಾಗುತ್ತೆ, ಸೈಕಲ್ ಫಾರ್ಮೇಶನ್ ಆದಂಗತ್ತೆ ಅಂತಂದ್ರೆ ಸರ್ಕ್ಯೂಟ್ ಆದ ರೀತಿ, ಆ ರೀತಿ ಇರಬಾರ್ದು. ಯೂಸ್ ಆಫ್ ದಿ ಡ್ಯಾಗ್ಸ್ ಇನ್ ದ ಆಪ್ಟಿಮೈಸೇಷನ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಎಲಿಮಿನೇಷನ್ ಆಫ್ ದ ಕಾಮನ್ ಸಬ್ ಎಕ್ಸ್ಪ್ರೆಷನ್, ಎಫಿಷಿಯಂಟ್ ಕೋಡ್ ಜನರೇಷನ್, ಡೆಡ್ ಕೋಡ್ ಎಲಿಮಿನೇಷನ್ ಅಂತ ಅಂದ್ರೆ ಬ್ಯಾಡ್ದಲ್ಲೇ ಇರುವಂತದನ್ನ ನಾವು ತೆಗಿತಾ ಹೋಗ್ತೀವಿ. ಕಾನ್ಸ್ಟೆಂಟ್ ಫೋಲ್ಡಿಂಗ್ ಮತ್ತೆ ಇಂಪ್ರೂವ್ಸ್ ದ ಎಕ್ಸಿಕ್ಯೂಷನ್ ಸ್ಪೀಡ್. ಸೊ ಇಲ್ಲಿ ಏನೇನು ನಾನು ಟಾಪಿಕ್ ಅನ್ನ ಕೊಟ್ಟಿದ್ದೀನಿ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇಷ್ಟನ್ನ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅನ್ನೆಸೆಸರಿಯಾಗಿ ಏನೇನೋ ಓದುವಂತ ಅವಶ್ಯಕತೆ ಇಲ್ಲ. ಸೊ ಮಾರ್ಕ್ಸ್ ವೈಸ್ ಮತ್ತೆ ಎಷ್ಟು ಆನ್ಸರ್ ಬೇಕು ಅಷ್ಟನ್ನ ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್ 3 ಅಡ್ರೆಸ್ ಕೋಡ್. ಸೊ ಇದ್ರದ್ದು ನಾನು ಹೇಳುವಂಥದ್ದು ಥಿಯರಿ ಪಾರ್ಟ್ ಬೇಕಾಗಿಲ್ಲ. ಸೊ ಬೇಕಾಗಿರುವಂಥದ್ದೇನು, ಪ್ರಾಬ್ಲಮ್, ಸರಿನಾ? ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರಬೇಕು. 3 ಅಡ್ರೆಸ್ ಕೋಡ್ದು. ಸೊ ಅದ್ರದ್ದು ಆಲ್ರೆಡಿ ವಿಡಿಯೋ ಆಗಿದೆ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ 3 ಅಡ್ರೆಸ್ ಕೋಡ್. ಸೊ 3 ಅಡ್ರೆಸ್ ಕೋಡ್ ಹೆಸರೇ ಹೇಳ್ತಾ ಇದೆ, 3 ಅಡ್ರೆಸ್ ಕೋಡ್ಗಳು ಇರ್ತವೆ. ಯಾವುವು? ಮೊದಲನೇದು ಕ್ವಾಡ್ರಪಲ್ಸ್, ಎರಡನೇದು ಬರುವಂಥದ್ದು ಟ್ರಿಪಲ್ಸ್, ಮೂರನೇದು ಬರುವಂಥದ್ದು ಇಂಡೈರೆಕ್ಟ್ ಅಂತ ಕೂಡ ಕರಿಬಹುದು ಅಥವಾ ಇಂಡೈರೆಕ್ಟ್ ಟ್ರಿಪಲ್ಸ್ ಅಂತ ಕೂಡ ಕರಿಬಹುದು. ಸೊ ಈ 3 ಬರ್ತವೆ. ಸೊ 3ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನೇನು ಥಿಯರಿ ಇದೆ ಅದನ್ನ ನಾನು ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಆದಷ್ಟು ಥಿಯರಿ ಏನು ಕೇಳಲ್ಲ, ಸೊ ಪ್ರಾಬ್ಲಮ್ ಅನ್ನ ಕೇಳಬಹುದು. ಸೊ ಆ ಪ್ರಾಬ್ಲಮ್ ಕಲ್ತಿದ್ರೆ ನೀವು ಥಿಯರಿಯನ್ನ ಆರಾಮಾಗಿ ಬರೀಬಹುದು. ಸೊ ಆ ವಿಡಿಯೋ ಲಿಂಕ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನಾನು ಅದನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ದ ಟೈಪ್ಸ್ ಅಂಡ್ ದ ಡಿಕ್ಲರೇಷನ್ಸ್ ಇನ್ ದ ಇಂಟರ್ಮೀಡಿಯೇಟ್ ಕೋಡ್ ಜನರೇಷನ್, ಸರಿನಾ? ಇನ್ ಕಂಪೈಲರ್ ಡಿಸೈನ್ ಟೈಪ್ಸ್ ಅಂಡ್ ಡಿಕ್ಲರೇಷನ್ ಆರ್ ಹ್ಯಾಂಡಲ್ ಡ್ಯೂರಿಂಗ್ ದ ಸೆಮೆಂಟಿಕ್ ಅನಾಲಿಸಿಸ್. ಸೊ ಸೆಮೆಂಟಿಕ್ ಅನಾಲಿಸಿಸ್ ಅಂತ ಬರುತ್ತೆ, ಸಿಂಟೆಕ್ಸ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೆಮೆಂಟಿಕ್ ಅನಾಲಿಸಿಸ್ ಅಂತ ಅಂದ್ರೆ ಸಿಂಪಲ್, ಇವಾಗ ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಥವಾ ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ. ಸೊ ಅದು ವ್ಯಾಲಿಡ್ ಇದೆಯೋ ಇಲ್ವೋ, ಸೊ ಅದನ್ನ ಯಾವ್ದು ಚೂಸ್ ಮಾಡ್ತಾ ಹೋಗುತ್ತೆ, ಸೆಮೆಂಟಿಕ್ ಅನಾಲಿಸಿಸ್ ಹೇಳ್ತಾ ಹೋಗುತ್ತೆ. ಏನು, ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಥವಾ ಬರ್ದಿರುವಂತಹ ಪ್ರೋಗ್ರಾಮ್ ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ಹೇಳೋದೇನು, ಸೆಮೆಂಟಿಕ್ ಅನಾಲಿಸಿಸ್. ಅಂಡ್ ರಿಫ್ಲೆಕ್ಟೆಡ್ ಇನ್ ದ ಇಂಟರ್ಮೀಡಿಯೇಟ್ ಕೋಡ್, ಸರಿನಾ, ಟು ಎನ್ಶೂರ್ ದ ಕರೆಕ್ಟ್ ಮೆಮೊರಿ ಅಲೋಕೇಶನ್. ನೆಕ್ಸ್ಟ್ ಟೈಪ್ ಸೇಫ್ಟಿ ಮತ್ತೆ ಪ್ರಾಪರ್ ಆಪರೇಷನ್ ಆಫ್ ದಿ ಡೇಟಾ, ಸರಿನಾ? ಸೊ ಈಗ ಯಾವ ರೀತಿ ನಾವು ಟೈಪ್ಸ್ ಗಳನ್ನ ಹ್ಯಾಂಡಲ್ ಮಾಡಬಹುದು ಅಂತ. ಮೊದಲನೇದು ಟೈಪ್ ಇನ್ಫಾರ್ಮೇಶನ್ ಸ್ಟೋರೇಜ್ ಅಂತ ಅಂದ್ರೆ ಸಿಂಬಲ್ ಟೇಬಲ್ ಆಗಿ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಟೈಪ್ ಚೆಕಿಂಗ್,
ಅಂತ ಅಂದರೆ ಪ್ರತಿಯೊಂದು ಕೂಡ ನಾವು ಏನು ವ್ಯಾಲ್ಯೂಗಳನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಅಥವಾ ಕೊಡ್ತಾ ಹೋಗ್ತೀವಿ, ಸೊ ಅದರ ಟೈಪನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು. ಇಂಟ್ ಮತ್ತು ಸ್ಟ್ರಿಂಗನ್ನು ನಾವು ಆ್ಯಡ್ ಮಾಡೋಕ್ಕಲ್ಲ ಅಂತಂದರೆ 5 ಇದೆ ಇಂಟು, ನೆಕ್ಸ್ಟ್ ಸ್ಟ್ರಿಂಗಲ್ಲಿ ಏನಾದ್ರೂ ಕೂಡ ಹೆಸರಿದೆ ಅಂದ್ಕೊಡಿ, 5 ಮತ್ತು ಆ ಒಂದು ಹೆಸರನ್ನು ನಾವೇನಾದ್ರೂ ಮಿಕ್ಸ್ ಮಾಡೋಕ್ಕಾಗತ್ತಾ? ನೋ. ಸೊ ಏನಾದ್ರೂ ಫ್ಲೋಟ್ ವ್ಯಾಲ್ಯೂಸ್ ಮತ್ತು ಇಂಟ್ ವ್ಯಾಲ್ಯೂಸ್ ಇದ್ದರೆ ಅದನ್ನು ಬೇಕಾದ್ರೆ ನಾವು ಪ್ರಮೋಟ್ ಮಾಡ್ತಾ ಹೋಗ್ಬೋದು. ಅಂತ ಅಂದ್ರೆ ಏನು, ಅದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಏನಾಗುತ್ತೆ, ಫ್ಲೋಟ್ ಅಂತ ಅಂದರೆ ಡೆಸಿಮಲ್ ವ್ಯಾಲ್ಯೂಸ್ ಇರುತ್ತೆ, ಸೊ ಅದ್ರ ಜೊತೆ ಇಂಟೀಜರ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ ಕನ್ವರ್ಷನ್, ಸರಿನಾ? ಇಂಪ್ಲಿಸಿಟ್ ಕನ್ವರ್ಷನ್ ಇರ್ಬೋದು ಅಥವಾ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಇರ್ಬೋದು. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಡಿಕ್ಲರೇಷನ್ ಅಂತ ಅಂದ್ರೆ ಏನು, ಡಿಕ್ಲರೇಷನ್ಸ್ ಅಲೋಕೇಟ್ ದ ಮೆಮೊರಿ ಅಂಡ್ ಅಸೈನ್ ದ ಟೈಪ್ಸ್. ಸೊ ಯಾವ್ಯಾವ ಟೈಪ್ಸ್ ಇರ್ತವೆ ಅವನ್ನ ಅಲೋಕೇಟ್ ಮಾಡ್ತಾ ಹೋಗ್ತವೆ. ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಇಂದ 3 ಅಡ್ರೆಸ್ ಕೋಡ್. ಸೊ 3 ಅಡ್ರೆಸ್ ಕೋಡ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಬ್ಲಮ್ ಅನ್ನ ನೋಡ್ಕೊಂಡ್ರೆ ಸಾಕು. ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಏನು ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ನೋಡ್ಕೊಂತೀವಿ ಅಂತಂದ್ರೆ ಇಫ್ ಸ್ಟೇಟ್ಮೆಂಟ್ ಯೂಸ್ ಆಗಿರ್ಬೋದು, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಆಗಿರ್ಬೋದು, ಮತ್ತೆ ವೈಲ್ ಲೂಪ್ಗಳನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿ ನಾವು 3 ಅಡ್ರೆಸ್ ಕೋಡಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮೇಜರ್ ಇಶ್ಯೂಸ್ ಇನ್ ದ ಡಿಸೈನಿಂಗ್ ಆಫ್ ಎ ಕೋಡ್ ಜನರೇಟರ್ ಅಂಡ್ ದೇರ್ ಇಂಪ್ಯಾಕ್ಟ್ಸ್. ಫಸ್ಟ್ ಕೋಡ್ ಜನರೇಟರ್ ಅಂತಂದ್ರೇನು, ಕನ್ವರ್ಟ್ ದ ಇಂಟರ್ಮೀಡಿಯೇಟ್ ಕೋಡ್ ಇನ್ ಟು ದ ಟಾರ್ಗೆಟ್ ಮಿಷಿನ್ ಕೋಡ್, ಸರಿನಾ? ಸೊ ನಮ್ಮ ಏನು ಇಂಟರ್ಮೀಡಿಯೇಟ್ ಕೋಡ್ ಇರುತ್ತೆ ಅದನ್ನು ಮಿಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಮಿಷಿನ್ ಕೋಡ್ ಅಂತಂದ್ರೇನು, ನಾವು ಏನು ಕಂಪೈಲ್ ಅಥವಾ ರನ್ ಮಾಡ್ತಾ ಹೋಗ್ತೀವಿ ಪ್ರೋಗ್ರಾಮನ್ನು, ಸೊ ಆ ಒಂದು ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಮೇಜರ್ ಇಶ್ಯೂಸ್ ಏನು ಬರುತ್ತೆ, ಇನ್ಸ್ಟ್ರಕ್ಷನ್ ಸೆಲೆಕ್ಷನ್, ಯಾವ ಇನ್ಸ್ಟ್ರಕ್ಷನ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಟರ್ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಚೂಸ್ ಮಾಡಿದ್ರೆ ಫ್ಯೂ ಇನ್ಸ್ಟ್ರಕ್ಷನ್ಸ್ ಸಾಕಾಗುತ್ತೆ, ಕಡಿಮೆ ಇನ್ಸ್ಟ್ರಕ್ಷನ್, ಕ್ವಾಲಿಟಿ ಇರುವಂಥ ಇನ್ಸ್ಟ್ರಕ್ಷನ್ಸ್ಗಳು ಸಾಕು. ಅದರಿಂದ ಏನಾಗುತ್ತೆ, ಫಾಸ್ಟ್ ಆಗಿ ಎಕ್ಸಿಕ್ಯೂಷನ್ ಆಗುತ್ತೆ. ಯಾಕೆ, ನಾವು ತಗೊಂಡಿರುವಂಥದ್ದು ಸಿಂಪಲ್ ಮತ್ತೆ ಆದಷ್ಟು ಕಡಿಮೆ ಇನ್ಸ್ಟ್ರಕ್ಷನ್ಸ್ ಆಗಿರೋದ್ರಿಂದ ಬೇಗ ಆಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಅಲೋಕೇಶನ್ ಅಂಡ್ ಅಸೈನ್ಮೆಂಟ್. ಸೊ ಯಾವ ರೀತಿ, ಗುಡ್ ಅಲೋಕೇಶನ್ ಅನ್ನ ನಾವು ತಗೊಂಡ್ರೆ ಲೆಸ್ ಮೆಮೊರಿ ಅಸೆಸ್ ಸಾಕು, ಅಂತಂದ್ರೆ ಲೆಸ್ ಮೆಮೊರಿ ಸಾಕು ಅದನ್ನು ಸ್ಟೋರ್ ಮಾಡೋಕ್ಕೆ, ಹೈ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಆರ್ಡರ್ ಆಫ್ ಎಕ್ಸಿಕ್ಯೂಷನ್. ಸೊ ಎಫಿಷಿಯಂಟ್ ಆರ್ಡರ್ ಅಂದ್ರೆ ಯಾವುದು ಬೇಗ ನೀಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಎಕ್ಸಿಕ್ಯೂಷನ್ ಅಲ್ಲಿ ಫಸ್ಟ್ ಕೊಡ್ತಾ ಹೋದ್ರೆ ಎವ್ಯಾಲ್ಯೂಯೇಷನ್ ಆರ್ಡರ್ ಅನ್ನ. ಸೊ ಎಫಿಷಿಯಂಟ್ ಆರ್ಡರ್ ಇದ್ರೆ ನಮಗೆ ಮಿನಿಮೈಸಸ್ ದ ಟೆಂಪರರಿ ವೇರಿಯಬಲ್ ಅಂಡ್ ದ ರಿಜಿಸ್ಟರ್ ಯೂಸೇಜ್. ಸೊ ಇದೇನು ಮಾಡುತ್ತೆ, ನಮಗೆ ಈಸಿಯಾಗಿ ಮತ್ತೆ ಫಾಸ್ಟ್ ಆಗಿ ಎಫಿಷಿಯಂಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಆಫ್ ದಿ ಮೆಮೊರಿ. ಎಫೆಕ್ಟಿವ್ ಮೆಮೊರಿ ಯೂಸ್ ಮಾಡ್ತಾ ಹೋದ್ರೆ ನಾವೇನಾಗುತ್ತೆ, ಫಾಸ್ಟರ್ ಅಸೆಸ್ ಅಂಡ್ ದ ಸ್ಮಾಲರ್ ಕೋಡ್ ಸೈಜ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್. ಸೊ ಬೆಟರ್ ಶೆಡ್ಯೂಲಿಂಗ್ ಮಾಡಿದ್ರೆ ಇಂಪ್ರೂವ್ CPU ಯುಟಿಲೈಸೇಷನ್ ಅಂಡ್ ದ ಸ್ಪೀಡ್. ಯೂಸ್ ಆಫ್ ಅಡ್ರೆಸಿಂಗ್ ಮೋಡ್ಸ್. ಸೊ ಪ್ರಾಪರ್ ಅಡ್ರೆಸಿಂಗ್ ಮೋಡ್ಸ್ ಅನ್ನ ಯೂಸ್ ಮಾಡಿದ್ರೆ ಫ್ಯೂ ಇನ್ಸ್ಟ್ರಕ್ಷನ್ ಸಾಕು. ಸೊ ಅದರಿಂದ ಬೆಟರ್ ಪರ್ಫಾರ್ಮೆನ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಮೆಷಿನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯಾವ್ಯಾವ್ದು ಯೂಸ್ ಮಾಡ್ಬೋದು, ರಿಸ್ಕ್ ಯೂಸ್ ಮಾಡ್ಬೋದು ಅಥವಾ ಸಿಸ್ಕ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಟಾರ್ಗೆಟ್ ಲ್ಯಾಂಗ್ವೇಜಸ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ಎ ಗುಡ್ ಟಾರ್ಗೆಟ್ ಕೋಡ್. ಫಸ್ಟ್ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ದ ಫೈನಲ್ ಔಟ್ಪುಟ್ ಆಫ್ ಎ ಕಂಪೈಲರ್. ಸೊ ಫೈನಲ್ ಔಟ್ಪುಟ್ ಅಂತ ಅಂದ್ರೇನು, ನಾವು ಏನು ಇನ್ಪುಟ್ ಅನ್ನ ಕೊಟ್ಬಿಟ್ಟು ಕಂಪೈಲರ್ ಫೇಸ್ ಅನ್ನ ಕ್ರಾಸ್ ಮಾಡಾದ್ಮೇಲೆ ನಮಗೆ ಔಟ್ಪುಟ್ ಬೇಕಾಗಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ, ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಇನ್ ದಿ ಮೆಷಿನ್ ಕೋಡ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಯಾವ ರೀತಿನಾದ್ರೂ ಕೂಡ ನಮಗೆ ಸಿಗ್ಬೋದು. ಡಿಸೈರಬಲ್ ಪ್ರಾಪರ್ಟೀಸ್ ಅಂತಂದರೆ ಒಂದು ಟಾರ್ಗೆಟ್ ಕೋಡು ಒಳ್ಳೆ ಟಾರ್ಗೆಟ್ ಕೋಡ್ ಆಗಿರಬೇಕು ಅಂತಂದರೆ, ಅಂದರೆ ಕರೆಕ್ಟ್ ಆಗಿರುವಂಥ ಟಾರ್ಗೆಟ್ ಕೋಡ್ ಆಗಿರಬೇಕು ಅಂತಂದರೆ ಏನೇನು ಪ್ರಾಪರ್ಟೀಸ್ ಇರಬೇಕು. ಒಂದು ಕರೆಕ್ಟ್ನೆಸ್ಸು, ನೆಕ್ಸ್ಟ್ ಎಫಿಷಿಯನ್ಸಿ, ನೆಕ್ಸ್ಟ್ ಕಾಂಪ್ಯಾಕ್ಟ್ನೆಸ್ ಅಂತಂದರೆ ಕಡಿಮೆ ಸೈಜಲ್ಲಿ ಇರಬೇಕು, ಆಪ್ಟಿಮಲ್ ಯೂಸ್ ಆಫ್ ದಿ ರಿಜಿಸ್ಟರ್ಸ್, ಮಿನಿಮಲ್ ಮೆಮೊರಿ ಅಸೆಸ್ಸು, ಗುಡ್ ಇನ್ಸ್ಟ್ರಕ್ಷನ್ ಸೆಲೆಕ್ಷನ್, ಮೇಂಟೈನಬಿಲಿಟಿ. ಸರಿನಾ? ನೆಕ್ಸ್ಟ್ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ರೋಲ್ ಆಫ್ ಅಡ್ರೆಸಿಂಗ್ ಡಿಸ್ಕ್ರಿಪ್ಷನ್ ಅಂಡ್ ದ ರಿಜಿಸ್ಟರ್ ಅಲೋಕೇಶನ್ ಇನ್ ದಿ ಕೋಡ್ ಜನರೇಷನ್. ಸೊ ಇದು ಮೇಜರ್ ಆಗಿ ನೀವು 6 ಮಾರ್ಕ್ಸಿಗೆ ಕಲ್ತ್ರೆ ಸಾಕು, ಸರಿನಾ? ಸೊ ಇದು ಆಲ್ಮೋಸ್ಟ್ 4 ಮಾರ್ಕ್ಸ್ ಇಲ್ಲ 8 ಮಾರ್ಕ್ಸಿಗೆ ಕೇಳ್ಬೋದು. ಸೊ 6 ಮಾರ್ಕ್ಸಿಗೆ ಕಲ್ತ್ರೆ ನೀವು ಈಸಿಯಾಗಿ ಬರೀತಾ ಹೋಗ್ಬೋದು. ಏನು, ಅಡ್ರೆಸಿಂಗ್ ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಅಡ್ರೆಸಿಂಗ್ ಡಿಸ್ಕ್ರಿಪ್ಟರ್ ಕೀಪ್ಸ್ ದಿ ಟ್ರ್ಯಾಕ್ ಆಫ್ ವೇರ್ ದಿ ಕರೆಂಟ್ ವ್ಯಾಲ್ಯೂಸ್ ಆಫ್ ಎ ವೇರಿಯಬಲ್ ಈಸ್ ಸ್ಟೋರ್. ಸರಿನಾ? ಸೊ ಕರೆಂಟ್ ವ್ಯಾಲ್ಯೂಸ್ ಅಂತಂದ್ರೆ ಅಪ್ಡೇಟ್ ಆಗಿರುವಂಥ ವ್ಯಾಲ್ಯೂಸ್ ಎಲ್ಲಿ ಸ್ಟೋರ್ ಆಗಿದ್ದಾವೆ ಅಂತ ತೋರಿಸ್ತಾ ಹೋಗುತ್ತೆ. It helps the compiler to know which register already contains the required value. ಅಂತಂದ್ರೆ ಕರೆಂಟ್ ಆಗಿ ಅಂತಂದ್ರೆ ಅಪ್ಡೇಟ್ ಆಗಿರುವಂಥ ವ್ಯಾಲ್ಯೂಸ್ ಇರುತ್ತಲ್ಲ, ಸೊ ಅದನ್ನ ನಾವು ಯೂಸೇಜ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಯಾರು ಹೆಲ್ಪ್ ಮಾಡ್ತಾ ಹೋಗ್ತಾರೆ, ಅಡ್ರೆಸ್ ಡಿಸ್ಕ್ರಿಪ್ಟರ್ಸ್ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ನೋಡಿ ರಿಜಿಸ್ಟರ್ ಡಿಸ್ಕ್ರಿಪ್ಟರ್ಸ್ ಅಂತಂದ್ರೆ ಏನು, ರಿಜಿಸ್ಟರ್ ಅಲೋಕೇಶನ್ ಯಾವ ರೀತಿ ಆಗುತ್ತೆ ಅಂತ ಎಲ್ಲ ಕೊಟ್ಟಿದ್ದೀನಿ, ಅಷ್ಟನ್ನ ಓದಿದ್ರೆ ಸಾಕು. ಸಿಂಪ್ಲಿಫೈಡ್ ಪಾಯಿಂಟ್ಸ್, ಸುಮ್ಮನೆ ನಾನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಸೊ ನೀವು ಓದ್ಕೋಬಹುದು. ನೆಕ್ಸ್ಟ್ SDD ಫಾರ್ ದಿ ಫ್ಲೋ ಕಂಟ್ರೋಲ್ ಸ್ಟೇಟ್ಮೆಂಟ್. SDD ಅಂತಂದ್ರೆ ಸಿಂಟೆಕ್ಸ್ ಡೈರೆಕ್ಟೆಡ್ ಡೆಫಿನಿಷನ್ ಅಂತಂದ್ರೆ ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇಫ್ ಸ್ಟೇಟ್ಮೆಂಟ್ ಇದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಇದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ನೆಕ್ಸ್ಟ್
ವೈಲ್ ಲೂಪ್ ಇದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನೀವು ಮೇಜರ್ ಆಗಿ ಸೆಮೆಂಟಿಕ್ ರೂಲ್ಸ್ ಗಳನ್ನ ನೀಟಾಗಿ ಓದ್ಕೊಳ್ರಿ. ಪ್ರತಿಯೊಂದ್ರದ್ದು ಕೂಡ ಸೆಮೆಂಟಿಕ್ ರೂಲ್ಸ್ ಅನ್ನ ಆ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಯಾವ ರೀತಿ ಬರೆಯೋದು ಅಂತ ಕಲಿತಾ ಹೋಗಿ. ಕೋಡ್ ಅನ್ನ ಬರೆಯುವಂತ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಸಿಂಪಲ್ ಟಾರ್ಗೆಟ್ ಮೆಷಿನ್ ಮಾಡೆಲ್. ಸೊ ಸಿಂಪಲ್ ಟಾರ್ಗೆಟ್ ಮೆಷಿನ್ ಮಾಡೆಲ್ ಇಸ್ ಎ ಅಬ್ಸ್ಟ್ರಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಮೆಷಿನ್ ಯೂಸ್ಡ್ ಡ್ಯೂರಿಂಗ್ ದ ಕೋಡ್ ಜನರೇಷನ್. ಕೋಡ್ ಜನರೇಷನ್ ಮಾಡಬೇಕಾದ್ರೆ ಯೂಸ್ ಆಗುವಂಥ ಮೆಷಿನ್ಗಳು. ಮೇನ್ ಫೀಚರ್ ಏನು, ರಿಜಿಸ್ಟರ್ಸ್ಗಳಿರ್ತವೆ, ಮೆಮೊರಿ ಇರುತ್ತೆ, ಇನ್ಸ್ಟ್ರಕ್ಷನ್ ಸೆಟ್ಗಳಿರ್ತವೆ, ಅಡ್ರೆಸ್ಸಿಂಗ್ ಮೋಡ್ಗಳಿರ್ತವೆ. ಸೊ ಅಡ್ರೆಸ್ಸಿಂಗ್ ಮೋಡ್ಗಳು ಯಾವ್ಯಾವ ಬರ್ಬೋದು, ಇಮಿಡಿಯೇಟ್ ಅಡ್ರೆಸ್ಸಿಂಗ್, ಡೈರೆಕ್ಟ್ ಅಡ್ರೆಸ್ಸಿಂಗ್, ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡ್ಗಳು ಬರ್ಬೋದು. ಸೊ ಇಷ್ಟು ಟಾಪಿಕ್ಗಳನ್ನು ನೀವು ಮಾಡ್ಯೂಲ್ 5 ಅಲ್ಲಿ ಓದಬೇಕಾಗುತ್ತೆ. ಇಷ್ಟು ಟಾಪಿಕ್ಗಳನ್ನು ನೀವು ಓದಿದ್ರೆ ಆಲ್ಮೋಸ್ಟ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತೆಗಿತಾ ಹೋಗ್ಬೋದು. 3 ಅಡ್ರೆಸ್ ಕೋಡ್ದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಆ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.